ಸ್ಪೈನಿಂದ ನಾರ್ಮಲ್ ಕರ್ವೇಚರ್ ಏನಿರುತ್ತೆ ಅಂದ್ರೆ ಇದು ಕತ್ತಿನಲ್ಲಿ ಈ ಥರ ಇರಬೇಕು, ಚೆಸ್ಟ್ನಲ್ಲಿ ಈ ಥರ ಇರಬೇಕು, ಮತ್ತು ಬ್ಯಾಕ್ನಲ್ಲಿ ಈ ಥರ ಇರಬೇಕು. ಎಸ್ ಶೇಪ್ ಇರುತ್ತೆ ಸರ್ ಇದು ಈ ಥರ. ಯೂಸ್ವಲಿ ವಾಟ್ ಎಕ್ಸಾಕ್ಟ್ಲಿ ವಿಲ್ ಹ್ಯಾಪನ್, ಸ್ವಲ್ಪ ಏನಾದರೂ ಇಲ್ಲಿ ಗ್ರೂಪ್ ಬೇಕ್ರಿ, ಇಲ್ಲಿ ಪೂರ್ತ ಸ್ಟ್ರೇಟ್ನೂ ಇರಬೇಡ್ದ್ರಿ, ಪೂರ್ತ ಒಳಗೂ ಹೋಗಬೇಡ್ದ್ರಿ. ಈಗ ಇದರಲ್ಲಿ ಏನಾಗುತ್ತೆ, ಇದು ಹೊಟ್ಟೆ ಹೊರಗಡೆ ಇರೋದು, ಮುಂದ್ಗಡೆ ಹೊಟ್ಟೆ ಇರುತ್ತೆ ಅಲ್ವಾ, ಹೊಟ್ಟೆ ಯಾವಾಗ ನಿಮ್ಮದು ಹೊರಗಡೆ ಬರುತ್ತೆ, ಹೊಟ್ಟೆ ಮಸ್ಕುಲೇಚರ್ ಯಾವಾಗ ನಿಮ್ಮದು ಕೆಳಗಡೆ ಬರುತ್ತೆ, ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸ್ಪೈನ್ ಪೂರ್ತ ಈ ಪೊಸಿಷನಲ್ಲಿ ಬಂದ್ಬಿಡುತ್ತೆ. ಅದ್ರ ಸಲುವಾಗಿ ಇದು ಕೆಳಗಿಂದ ಸೇಕ್ರಮ್ ಮುಂದೆ ಹೋಗಿ ಸ್ಟ್ರಕ್ ಆಗಿಬಿಡ್ತದೆ ರೀ. ಇದೇ ನಿಮಗೆ ಪ್ರಾಬ್ಲಮ್ ಬಂದುಬಿಟ್ಟು ಇಲ್ಲಿ ಹೆಚ್ಚಿಗೆ ಸ್ಟ್ರೇನ್ ಆಗ್ತಾಯಿದೆ. ಲಂಬೋ ಸ್ಯಾಕ್ರಲ್ ಜಂಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ ನಾವು. ಈ ಜಂಕ್ಷನಲ್ಲಿ ಸ್ಟ್ರೇನ್ ಇದೆ ಆಯಿತಾ. ಇದರಲ್ಲಿ ಹೆಚ್ಚಿಗೆ ಏನಾಗುತ್ತೆ ಅಂದ್ರೆ ನೀವು ಯಾವಾಗ ನೀವು ಮಲ್ಕೋತಿರಲ್ಲ, ಮಲ್ಕೊಂಡಿದ್ದ ನಂತರ ಸ್ವಲ್ಪ ಅನುಕೂಲ ಕಾಣ್ತದೆ ನಿಮಗೆ. ಇದರಲ್ಲಿ ಹೆಚ್ಚಿಗೆ ನಿಂತರೆ ಕುಂತರೆ, ಒಬ್ಬೊಬ್ಬರಿಗೆ ಕುಂತರೆ ಆಗ್ತದೆ, ಒಬ್ಬರು ನಿಂತಾಗ ಆಗ್ತದೆ. ಇಮಿಡಿಯೇಟ್ಲಿ ಏನಾದರೂ ರೆಸ್ಟ್ ತೊಗೊಂಡ್ರೆ ಆಟೋಮೆಟಿಕಲಿ ಕಡಿಮೆ ಆಗ್ತದೆ. ಈಗ ಅದರ ಸಲುವಾಗಿ ಏನು ಮಾಡಬೇಕು, ಹೊಟ್ಟೆ ಹೊರಗಡೆ ಬಂದಿದೆ, ಅದ್ರ ಕಡೆಯಿಂದ ಸ್ಪೈನ್ ಮೆಕ್ಯಾನಿಕ್ಸ್ ಡಿಸ್ಟರ್ಬ್ ಆಗಿದೆ, ಹೊಟ್ಟೆ ಹೊರಗೆ ಬಂದ, ಹೊಟ್ಟೆ ಒಳಗೆ ಮಾಡ್ಬೇಕು ರೀ. ಹೊಟ್ಟೆ